ಆರ್ ನಗರದಲ್ಲಿರುವಂತಹ ಪವಿತ್ರ ಗೌಡ ಅವರ ನಿವಾಸ. ಆ ನಿವಾಸಕ್ಕೆ ಹೋಗಿದ್ದಾರೆ. ಹೋಗಿ ಈಗ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇಡೀ ಪ್ರಕರಣ ಶುರುವಾಗಿದ್ದೇ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ಗಳನ್ನು ಮಾಡಿದ್ದ ಅನ್ನುವ ಆರೋಪದ ಮೇಲೆ. ಕಮೆಂಟ್ಗಳನ್ನು ಮಾಡಿದ್ದು, ಮೆಸೇಜ್ಗಳನ್ನು ಮಾಡಿದ್ದು, ಅದಾದ ನಂತರ ಚಿತ್ರದುರ್ಗಕ್ಕೆ ಹೋಗಿದ್ದು, ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದ್ದು, ಅಲ್ಲಿಂದ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ಬಂದಿದ್ದು, ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ಬಂದು ಕೊಲೆ ಮಾಡಿದ್ದು. ಕೊಲೆ ಮಾಡಿದ ಬಳಿಕ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಹೊಸ ರೀತಿಯಾಗಿ ಪ್ರಯತ್ನವನ್ನು ಪಟ್ಟಿದ್ದು, ಸಾಕ್ಷ್ಯ ನಾಶ ಮಾಡಿದ್ದು. ಅದಾದ ನಂತರ 2 ದಿನಗಳ ನಂತರ ಆರೋಪಿಗಳು ಸಿಕ್ಕ ಹಾಕ್ಕೊಳ್ತಾರೆ. ಸಿಕ್ಕ ಹಾಕ್ಕೊಂಡ ನಂತರ ದರ್ಶನ್ ಅವರನ್ನು ವಶಕ್ಕೆ ಪಡೆಯಲಾಗುತ್ತೆ. ಜೂನ್ 11ನೇ ತಾರೀಕು ಅವತ್ತೇ ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗುತ್ತೆ. ಆದರೆ ಇದರ ನಡುವೆ ಡಿಸೆಂಬರ್ 13ನೇ ತಾರೀಕು ದರ್ಶನ್ ಅವ್ರಿಗೆ ಜಾಮೀನು ಸಿಗುತ್ತೆ. ಇಡೀ ಪ್ರಕರಣದ 7 ಮಂದಿಗೆ ಜಾಮೀನು ಸಿಗುತ್ತೆ ಡಿಸೆಂಬರ್ 13ನೇ ತಾರೀಕು. ಏಪ್ರಿಲ್ 22, 2025ನೇ ತಾರೀಕು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಮಾಡಿಕೊಳ್ಳುತ್ತೆ ಜಾಮೀನನ್ನು ರದ್ದು ಮಾಡಿ ಅಂತ ಹೇಳಿ. ಸೊ ಇವತ್ತು ಜಾಮೀನು ರದ್ದು ಮಾಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಇವತ್ತು ಎಲ್ಲರ ಕುತೂಹಲ ಇತ್ತು, ಏನಾಗುತ್ತೆ ಈ ಪ್ರಕರಣ, ಜಾಮೀನು ರದ್ದಾಗುತ್ತಾ ಇಲ್ವಾ ಅಂತ ಹೇಳಿ. ಇದರ ನಡುವೆ ಪವಿತ್ರ ಗೌಡ ಇವತ್ತು ಬೆಳಗ್ಗೆ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು. ಒಂದು ಪೋಸ್ಟ್ ಬೆಳಗ್ಗೆ, ಸತ್ಯಮೇವ ಜಯತೆ, ಇವತ್ತು ಬೆಳಗ್ಗಿನ ಪೋಸ್ಟ್ ಅದು. ಆ ಪೋಸ್ಟ್ ಹಾಕಿಕೊಂಡ ಬಳಿಕ ಹೆಚ್ಚು ಕಡಿಮೆ 11 ಗಂಟೆಗೆ ರಿಸಲ್ಟ್ ಬಂತು. ಸುಪ್ರೀಂ ಕೋರ್ಟಿಂದ ತೀರ್ಪು ಬಂತು, ಜಾಮೀನು ರದ್ದು. ಹಾಗಾದರೆ ಸತ್ಯ ಗೆಲ್ತಾ? ಹೌದು ಅಂತ ಒಂದಿಷ್ಟು ಮಾತು. ಪವಿತ್ರ ಗೌಡ ಅವರು ನಿರೀಕ್ಷೆ ಮಾಡಿದ್ದು ಬೇರೆಯದ್ದೇ ಆಗಿತ್ತು. ಯಾರು ತಾನೇ ಬೇಲ್ ರದ್ದಾಗುತ್ತೆ ಅಂತ ನಿರೀಕ್ಷೆ ಮಾಡಿರ್ತಾರೆ, ಬಟ್ ಶಾಕಿಂಗ್ ಇದು. ಜೊತೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರೇ ಹೇಳ್ತಾರೆ, ಹೈಕೋರ್ಟ್ ಆದೇಶ ಲೋಪ, ಟೆಕ್ನಿಕಲ್ ರೀಸನ್ಸ್ ಅನ್ನು ಕೊಟ್ಟು ಜಾಮೀನು ಕೊಟ್ಟಿದ್ದು ಸರಿಯಲ್ಲ. ಇವತ್ತೆಲ್ಲರೂ ಕುತೂಹಲ ಇತ್ತು, ರದ್ದಾಗುತ್ತಾ, ಬೇಲ್ ಮುಂದುವರಿಯುತ್ತಾ ಅಂತ ಹೇಳಿ. ಈಗ ರದ್ದಾಗಿದೆ ಬೇಲ್. ಸೊ 7 ಮಂದಿ ಆರೋಪಿಗಳು ಕೂಡ ಈಗ ಕಂಬಿ ಹಿಂದೆ ಹೋಗಬೇಕಿದೆ. ಇಡೀ ಪ್ರಕರಣದ ಆರೋಪಿ ನಂಬರ್ 1 A1 ಆರೋಪಿ ಪವಿತ್ರ ಗೌಡ ಅವರನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಆರ್ ನಗರ ಅಲ್ಲಿರುವಂತಹ ಪವಿತ್ರ ಗೌಡ ಅವರ ನಿವಾಸಕ್ಕೆ ಅನ್ನಪೂರ್ಣೇಶ್ವರಿ ಠಾಣೆಯ ಪೊಲೀಸರು ಹೋದರು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಹೋಗಿ ಅವರನ್ನು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದಾಗಿದೆ. ಮುಂದಿನ ಪ್ರಕ್ರಿಯೆ ಮುಂದುವರಿಯುತ್ತೆ. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ಠಾಣೆಗೆ ಅವರನ್ನು ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ತಕ್ಷಣವೇ ವಶಕ್ಕೆ ಪಡೆಯಬೇಕು ಅಂತ ಹೇಳಿದ್ದಾರೆ. ತಕ್ಷಣವೇ ವಶಕ್ಕೆ ಪಡೆಯಬೇಕು. ನೋಡಿ, ಸಾಮಾನ್ಯವಾಗಿ ಪವಿತ್ರ ಗೌಡ ಅವರ ಪರವಾಗಿದ್ದಂಥ ವಕೀಲರು ಮನವಿಯನ್ನು ಮಾಡ್ಕೊಳ್ಬಹುದಿತ್ತು, ಒಂದಷ್ಟು ಟೈಮ್ ಕೊಡಿ ಅಂತ ಹೇಳಿ. ಬಟ್ ಆ ಮನವಿಯನ್ನು ಕೂಡ ಮಾಡಿಕೊಂಡಿಲ್ಲ ದರ್ಶನ್ ಅವರ ವಕೀಲರು ಸೇರಿದಂತೆ. ಅಂದರೆ ಟೈಮ್ ಕಾಲಾವಕಾಶವನ್ನು ಕೇಳಿಲ್ಲ. ಅವರು ಕೂಡ ಶಾಕ್ಗೆ ಒಳಗಾಗಿದ್ದರು. ಆ ರೀತಿಯಾಗಿದೆ ಜಡ್ಜ್ಮೆಂಟ್. ಸದ್ಯಕ್ಕೆ ಒಂದು ಕಡೆ ದರ್ಶನ್ ಅವರು ಇವತ್ತು ಸಂಜೆ 4:30ಕ್ಕೆ ಬಂದು ಖುದ್ದಾಗಿ ಅವರೇ ಠಾಣೆಗೆ ಹಾಜರಾಗ್ತಾರೆ ಅಂತ ಗೊತ್ತಾಗಿದೆ. ಇದೀಗ ಮನೆಯಲ್ಲಿದ್ದಂತಹ, ಇವತ್ತು ಬೆಳಗ್ಗೆಯಿಂದ ಮನೆಯಲ್ಲಿದ್ದಂತಹ ಪವಿತ್ರ ಗೌಡ ಅವರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇಲ್ಲಿಂದ ಅನ್ನಪೂರ್ಣೇಶ್ವರಿ ಠಾಣೆಗೆ ಅವರನ್ನು ಕರೆದುಕೊಂಡು ಹೋಗ್ತಾರೆ. ಅದಾದ ನಂತರ ಮುಂದಿನ ಪ್ರೊಸೀಜರ್ಸ್ ಇರುತ್ತೆ. ನಾನೀಗಾಗಲೇ ಹೇಳ್ತಾ ಇದ್ದೆ, ಇವತ್ತು ಬೆಳಗ್ಗೆ ಅವರೊಂದು ಟ್ವೀಟನ್ನು ಮಾಡ್ಕೊಂಡ್ರೆ, ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು ಇನ್ಸ್ಟಾದಲ್ಲಿ, ಸತ್ಯಮೇವ ಜಯತೆ ಅಂತ ಹೇಳಿ, ಸತ್ಯ ಗೆದ್ದಿದೆ ಅಂತ ಹೇಳಿ ಒಂದಿಷ್ಟು ಚರ್ಚೆ ಶುರುವಾಗ್ತಾ ಇದೆ ಇವರು ಬೇಲ್ ರದ್ದಾದ ಕಾರಣಕ್ಕಾಗಿ. 2024 ಜೂನ್ 8ನೇ ತಾರೀಕು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಕೊಲೆಯಾಗುತ್ತೆ. ಅದಾದ ಬಳಿಕ ಜೂನ್ 11ನೇ ತಾರೀಕು ಮೈಸೂರಲ್ಲಿ ನಟ ದರ್ಶನ್ ಅವರ ಅರೆಸ್ಟ್ ಆಗುತ್ತೆ.
ಇದರ ನಡುವೆ ಜೈಲಲ್ಲಿದ್ದಂತಹ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಂತಹ ನಟ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್, ವಿಡಿಯೋಸ್ ಜೊತೆಗೆ ವಾಟ್ಸಪ್ ಕಾಲನ್ನು ಕೂಡ ಮಾಡಿತ್ತು ಕೂಡ ಬೆಳಕಿಗೆ ಬಂತು. ಅದಾದ ಬಳಿಕ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟನ್ನು ಮಾಡಲಾಗುತ್ತೆ. ಡಿಸೆಂಬರ್ 13ನೇ ತಾರೀಕು ಆರೋಗ್ಯದ ಕಾರಣಕ್ಕಾಗಿ. ಬೆನ್ನು ನೋವಿದೆ, ಡಿಲೇ ಮಾಡಿದರೆ ಲಕ್ವಾ ಹೊಡೆಯುತ್ತೆ, ಆರೋಗ್ಯದ ಕಾರಣಕ್ಕಾಗಿ ಅವರಿಗೆ ಜಾಮೀನು ಸಿಕ್ಕಿತ್ತು. ಅದಾದ ನಂತರ ರೆಗ್ಯುಲರ್ ಬೇಲ್ ಕೂಡ ಸಿಕ್ತು ಪ್ರಕರಣದ 7 ಮಂದಿಗೆ. ಈ ಬೇಲನ್ನು ಪ್ರಶ್ನೆ ಮಾಡಿ ಕರ್ನಾಟಕ ಸರ್ಕಾರ ಏಪ್ರಿಲ್ 22ನೇ ತಾರೀಕು 2025 ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗುತ್ತೆ.